ಸಿರ್ಸಿ ತಾಲೂಕಿನ ಬನವಾಸಿಯ ಸಹಸ್ರಹಳ್ಳಿಯಲ್ಲಿ ಹಾವು ಕಡಿದ ನನ್ನ ಮಗನು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮೃತಪಟ್ಟಿದ್ದಾನೆ ಎಂದು ಪುಟ್ಟಪ್ಪ ನಾಯ್ಕ ಆರೋಪಿಸುವ ಮೂಲಕ ಹೊಸ ವಿವಾದವನ್ನು ಹುಟ್ಟುಹಾಕಿದ್ದಾರೆ. ಹೌದು, ಹಾವು ಕಡಿದು ಮೃತಪಟ್ಟ ಬಾಲಕ ಮಿಥುನ್ ಪುಟ್ಟಪ್ಪ ನಾಯ್ಕ ಅವರ ತಂದೆ ಪುಟ್ಟಪ್ಪ ನಾಯ್ಕರು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಅವರ ಬಳಿ ತಮ್ಮೆಲ್ಲ ನೋವಿನ ಸಂಗತಿಯನ್ನ ಹೇಳಿಕೊಂಡಿದ್ದಾರೆ. ರಾತ್ರಿ ಮಕ್ಕಳಿಗೆ ಹಾವು ಕಚ್ಚಿರುವುದು ನಮಗೆ ಗೊತ್ತಿರಲಿಲ್ಲ. ಇಬ್ಬರು ಮಕ್ಕಳಿಗೆ ವಾಂತಿ ಶುರುವಾದಾಗ ಊಟ ತಿಂಡಿಯಲ್ಲಿ ಏನಾದರೂ ವ್ಯತ್ಯಾಸವಾಗಿರಬಹುದು ಎಂದು ಸುಮ್ಮನಾಗಿದ್ದೆವು. ಆದರೆ ಮನೆಯ ಪಕ್ಕದಲ್ಲಿ ಹಾವು ಹರಿದು ಹೋಗುತ್ತಿರುವುದನ್ನು ಗಮನಿಸಿದೆವು. ಇಬ್ಬರಲ್ಲೂ ವಾಂತಿ ಜಾಸ್ತಿ ಆದಾಗ ತಕ್ಷಣ ಬೆಳಗಿನ ಜಾವ 4:45 ಸುಮಾರಿಗೆ ಸಿರಸಿಯ ಪಂಡಿತ ಸರ್ಕಾರಿ ಆಸ್ಪತ್ರೆಗೆ ಮಗ ಹಾಗೂ ಮಗಳನ್ನು ಕರೆದುಕೊಂಡು ಬಂದೆ. ಆಸ್ಪತ್ರೆಗೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಆಸ್ಪತ್ರೆಯ ಹೊರಗಡೆ ಬಿಡಾಡಿ ದನಗಳು ಮಲಗಿದ್ದವು. ಒಳಗಡೆ ಹೋಗಿ ನೋಡಿದರೆ ವೈದ್ಯರೇ ಇರಲಿಲ್ಲ. ನಂತರ 10 ನಿಮಿಷ ತಡವಾಗಿ ನಿದ್ರೆಯ ಮಂಪರಿನಲ್ಲಿ ಬಂದ ವೈದ್ಯರು ಚಿಕಿತ್ಸೆ ನೀಡಲು ಮುಂದಾದರು. ಮಗನ ಕಿವಿಯ ಹತ್ತಿರ ಏನೋ ಕಚ್ಚಿದ ಗಾಯವಾಗಿದೆ ಎಂದು ನಾನು ಹೇಳಿದರೂ ಅವರು ನಿರ್ಲಕ್ಷ್ಯ ತೋರಿದ್ರು. ಅವರಿಗೆ ಹಾವು ಕಚ್ಚಿದೆ ಎಂಬ ಕನಿಷ್ಠ ಜ್ಞಾನವೂ ಇರಲಿಲ್ಲ ಎಂದು ವೈದ್ಯರ ವಿರುದ್ಧ ಆರೋಪಿಸಿದ ಪುಟ್ಟಪ್ಪ ಅವರು, ವೈದ್ಯರು ಇಬ್ಬರಿಗೂ ಚಿಕಿತ್ಸೆ ನೀಡಿದ ಕೆಲ ಸಮಯದ ನಂತರ ಮಗ ಒಮ್ಮೆಲೆ ಮೇಲೆ ಎದ್ದು ಹಾಗೆ ಮಲಗಿದ. ತಕ್ಷಣ ವೈದ್ಯರು ಕಾರವಾರ ಅಥವಾ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗುವಂತೆ ಹೇಳಿದ್ರು. ಅಲ್ಲಿಂದ ನಾವು ಸಿರಸಿಯ ಮಹಾಲಕ್ಷ್ಮಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆದರೆ ಅಲ್ಲಿದ್ದ ವೈದ್ಯರು ಪರೀಕ್ಷೆ ಮಾಡಿ ಮಗ ಈಗಾಗಲೇ ಮೃತಪಟ್ಟಿರುವುದಾಗಿ ತಿಳಿಸಿದರು. ಮಗಳಿಗೂ ಹಾವು ಕಚ್ಚಿದ್ದು ಬದುಕುವುದು ಕಷ್ಟ ಎಂದರು. ಆದರೆ ಸೂಕ್ತ ಚಿಕಿತ್ಸೆಯ ನಂತರ ಮಗಳು ಗುಣಮುಖಳಾದರು. ಆದರೆ ಮಗನನ್ನು ಕಳೆದುಕೊಂಡೆ. ಪಂಡಿತ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಬದಲು ಮೊದಲೇ ಬೇರೆ ಆಸ್ಪತ್ರೆಗೆ ಹೋಗಿದ್ರೆ ನನ್ನ ಮಗ ಬದುಕುಳಿಯುತ್ತಿದ್ದ ಎಂದು ಕಣ್ಣೀರಿಟ್ಟರು. ಸರ್ಕಾರಿ ಆಸ್ಪತ್ರೆಗೆ ಶೀತ ಜ್ವರ ಬಂದವರು ಮಾತ್ರ ಹೋಗಬೇಕು. ತುರ್ತು ಚಿಕಿತ್ಸೆಗೆ ಹೋದರೆ ರೋಗಿಗಳು ಬದುಕುವುದು ಕಷ್ಟ. ಪ್ರಾಣ ಬಿಡಬೇಕೆಂದಿದ್ದರೆ ಮಾತ್ರ ಅಲ್ಲಿಗೆ ಹೋಗಬೇಕು. ಬದುಕುವ ಆಸೆ ಇದ್ದರೆ ಈ ಆಸ್ಪತ್ರೆಗೆ ಹೋಗಬಾರದು. ನನ್ನ ಮಗನಿಗೆ ಸರಿಯಾದ ವೇಳೆಯಲ್ಲಿ ವೈದ್ಯರು ಸ್ಪಂದಿಸಿ ಚಿಕಿತ್ಸೆ ನೀಡಿದ್ದರೆ ಆತ ಬದುಕುತ್ತಿದ್ದ. ನನಗಾದ ಈ ದುರ್ಗತಿ ಇನ್ಯಾರಿಗೂ ಆಗಬಾರದು ಎಂದು ತಮ್ಮ ದೂಗುಡನ್ನ ಹೇಳಿಕೊಂಡ್ರು. ಅದು ರಾತ್ರಿ 2 ಗಂಟೆ ಸುಮಾರು ಶುರುವಾಗಿದೆ. ಹಂಗಂತೇಳಿ ಅದು ನಮ್ಗೆ ಹಾವು ಕಚ್ಚೈತಿ ಅಂತೇಳಿ ಗೊತ್ತಿಲ್ಲ. ಅದು ಏನಾಯ್ತು ಅಂದ್ರೆ ಒಬ್ಬ ಮೊಮೆಂಟ್ ಮಾಡಕತ್ತಿದ್ರು ಮಕ್ಕಳು. ಆಮೇಲೆ ಹೊರಗಡೆ ಕರ್ಕೊಂಡು ಮೊಮೆಂಟ್ ಮಾಡ್ತೀವಿ 1-2 ಸರಿ. ಮತ್ತೆ ಆಮೇಲೆ ಮತ್ತೆ ಬಂದು ಮಲಗಿದ್ವಿ. ಸ್ವಲ್ಪ ಹೊತ್ತಿಗೆ ಮತ್ತೆ ಶುರು ಮಾಡಿದ್ವಿ. ಆಮೇಲೆ ಕರೆಂಟ್ ಇಲ್ಲ ಇತ್ತು. ಆ ಸಂದರ್ಭದಾಗ ಏನಾಯ್ತು ಅಂದ್ರೆ 2 ದೀಪ ಹಚ್ಚಿಟ್ವಿ. ದೀಪ ಹಚ್ಚಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಹಾವು ಸಣ್ಣ ಹರಿತಾ ಬಂತು. ಅವಾಗ ನೋಡಿದೆ ನಾನು. ಇನ್ನು ಹೊಡೆದ್ರೆ ಮಕ್ಕಳು ಹಾಸಿಗೆ ಹೊಕ್ಕೊಂಡು ಹೊಡೆದ್ ಬಿಟ್ಟಿತ್ತು ಅಂತೇಳಿ ಆ ಭಯದಿಂದ ಬಡಿಲೇ ಇಲ್ಲ. ಮಕ್ಕಳಿಗೆ ಹಾವು ಕಚ್ಚಿದೆ ಗೊತ್ತಿಲ್ಲ. ಆಮೇಲೆ ಸೀರಿಯಸ್ ಆಯ್ತಲ್ರಿ. ಸೀದಾ ಆಸ್ಪತ್ರೆ ಬಂದ್ರಿ. ಎಷ್ಟೊತ್ತಿಗೆ ಆಸ್ಪತ್ರೆಗೆ ಬಂದ್ರಿ? 4:45 ಆಗಿತ್ತು. 4:45 ಆಸ್ಪತ್ರೆ ಬಂದ್ರಿ. ಆಸ್ಪತ್ರೆ ಬಂದ ತಕ್ಷಣ ಎಲ್ಲಿ ಹೋದ್ರಿ ನೀವು? ಫಸ್ಟ್ ಬಾಗಿಲಿ ಎಂಟ್ರೆನ್ಸ್ ನಿಲ್ಸಿರಿ. ನಮ್ಮ ಫ್ರೆಂಡ್ ಏನಂದ, ಇಲ್ಲಲ್ಲ ಕೆಳಗಡೆ ಇರ್ಬೋದು ನೋಡು ಅಂದ. ನಾ ಅಲ್ಲಿ ಎಲ್ಲೆಲ್ಲಿ ಲೈಟ್ ಇದಲ್ಲೆಲ್ಲ ಓಡಾಡಿ ನೋಡಿದೆ. ಸೆಕ್ಯೂರಿಟಿ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಏನೂ ಇಲ್ಲ. ಒಂದು 10 ದನ ಇದ್ರು ನೋಡಿ. ಅವಾಗ ಎದ್ದ, ಏನು ಅಂದ ಹಿಂಗಿಂಗ್ ಆಗೈತೆ. ಅವಾಗ ಸಿಸ್ಟರ್ನ ಕರೆದ. ಸಿಸ್ಟರ್ ಬಂದ್ರು. ಏನಾಯ್ತು ಅಂದ್ರೆ ಈ ತರ ಆಗೈತೆ ನೋಡ್ರಿ ಅಂತ. ಅವ್ರು ಆಮೇಲೆ ಬಂದರು. ತಡ್ರಿ ನಾನು ಬಂದೆ ಅಂತೇಳಿ ಹೋದ್ರು. ಒಂದು 10 ನಿಮಿಷ ಬರ್ಲಿಲ್ಲ. 10 ನಿಮಿಷ ಬಿಟ್ಟು ಬಂದ್ರು. ಅವಾಗ ಇವ್ರು ಬಂದ ತಕ್ಷಣ ಡಾಕ್ಟರ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಬಂದ್ರು ಏನಾಯ್ತು ಅಂದ್ರೆ ಹಿಂಗಿಂಗ್ ಆಗೈತಿ ಅಂದ್ರೆ ಒಂದ್ ಹಾವು ನೋಡಿದ್ವಿ ನಾವು. ಮಕ್ಳಿಗೆ ಕಡ್ದೈತೋ ಬಿಟ್ಟೈತೋ ಗೊತ್ತಿಲ್ಲ. ಮಕ್ಕಳು ವಾಂತಿ ಮಾಡ್ತಾ ಇದಾರೆ. ಆಯ್ತು ಅಂದ್ರೆ ಸಿಸ್ಟರ್ ಇದು ಕೊಡ್ರಿ ಅಂತ ಅವ್ರಿಗೆ ಏನು ಹೇಳಿದ್ರು. ಡ್ರಿಪ್ ಏರ್ಸಕ್ಕೆ ನನ್ನ ಮಗಗೆ ಸೂಜಿಲಿ ಹಾಕಕ್ ಹೊರಟು. ಅವಾಗ ಅದನ್ನ ನೋಡಿದವ ಎದ್ದು ಹೊಯ್ಕಿನಾಕತ್ಬಿಟ್ಟ. ಒಂದ್ ಸಣ್ಣ ಗ್ಲುಕೋಸ್ ಬಾಟ್ಲಿ ಕೊಟ್ಟು ಮುಗೀತು. ಆಮೇಲೆ ಮುಂದೆ ಸರಿ ಎದ್ದವ ಅಪ್ಪ ಅಮ್ಮನ ನನ್ನ ಮಗಳಿಗೂ ಕೊಟ್ಟಿದ್ರಲ್ಲಿ ಗ್ಲುಕೋಸ್. ಅವಳು ಸಾಧಾರಣ ಮಾತಾಡ್ತಿದ್ವಿ. ಆಮೇಲೆ ತೋರಿಸ್ತಾ ಇದ್ದ ಅವ ಕೈ ಮಾಡಿ, ಅಮ್ಮನ ಕರಿ ತಂಗಿ ಕರಿ ಅಂತ ಮಾಡ್ತಾ ಇದ್ದಾನೆ. ಏನ ಮಗ ಎಂತ ಹೇಳು ಅಂದೆ. ಅವ್ನ್ ಹೇಳಕ್ ಬರ್ತಿಲ್ಲ, ಮಾತಾಡಕ್ ಬರಲ್ಲ ಅಂತ ಸೊನ್ನೆಗ ಹೇಳಿ ಮತ್ ಹಿಂಗೆ ಮಾಡಿದವ. ಒಂದೇ ಸರಿ ಹಿಂದಕ್ಕೆ ಬಿದ್ದ. ಬಿದ್ದ ತಕ್ಷಣ ಡಾಕ್ಟರ್ ಏನಂದ್ರು, ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಇದು ಕೊಡಕ್ಕಾಗಲ್ಲ, ನೀವು ಹುಬ್ಳಿ ಹೋಗಿ KMCಗೆ ಇಲ್ಲ ಕಾರವಾರ ಹೋಗಿ ಅಂತ. ಒಂದ್ ತಾಸು ಈ ಆಸ್ಪತ್ರೆ ವೇಸ್ಟ್ ಆಯ್ತು. ಒಂದ್ ತಾಸು ಇಲ್ಲೇ ವೇಸ್ಟ್ ಆಯ್ತು. ಆಮೇಲೆ ಅಲ್ಲಿ ಮಹಾಲಕ್ಷ್ಮಿ ತಗೊಂಡೋಗಿ ಆಮೇಲೆ ವೀಲ್ ಚೇರಿಗೆ ಹಾಕೋಣ. ಅವ್ರು ಗೊತ್ತಾಯ್ತು ಅವ್ರಿಗೆ ಡೆತ್ ಆಗಿದೆ ಅಂತ. ಬೇಡ ಹಂಗೆ ಆಯ್ತು ಅವ್ರಿಗೆ ಅಂತ ತಗೊಂಡೋಗಿ ಮಲಗಿಸಿದೆ. ಆ ಡಾಕ್ಟ್ರು ವಾಕಿಂಗಿಗೆ ಹೋದಾರ ಪಾಪ. ಅದೇ ಶೂ ಮತ್ತು ಒಂದು ಟೀ ಶರ್ಟ್ ಹಾಕಿದ್ರು. ಬಂದು ನೋಡಿದ್ರು. ಎಲ್ಲಾ ಇದ್ ಮಾಡಿ ನೋಡಿದ್ರು ಶ್ವಾಸ ಬರ್ಲಿಲ್ಲ.
ಆಮೇಲೆ ಇಲ್ಲ ಇವ್ನು ಹೋಗಿದ್ದಾನೆ ತಲೆ ಕೆಡ್ಸ್ಕೊಬೇಡ, ನನ್ನ ಮಗಳಲ್ಲಿ ಒದ್ದಾಡ್ತಾ ಇದ್ದಾಳೆ, ನಾವು ಅವಳು ಇವನ್ ಬಗ್ಗೆನೇ ಲಕ್ಷ್ಯ, ಅವಳ ಬಗ್ಗೆ ಲಕ್ಷ್ಯನೇ ಅವ್ರ ಡಾಕ್ಟರ್ ಅಂದ್ರು, ಇಲ್ಲ ಅವಳು ಉಳಿಯಲ್ಲ ಅಂದ್ರು. ನಿಮ್ಗೆ ಏನೇನಾಗಿತ್ತು ಅಂದ್ರೆ ಹಿಂಗೆ ಸರ ಕಚ್ಚೆತ್ತೋ ಬಿಟ್ಟೆತ್ತೋ ಗೊತ್ತಿಲ್ಲ ಹಾವು. ಆಮೇಲೆ ಇಲ್ಲಿ ಕಿವಿ ಹಿಂಗೆ ಎತ್ತು ನೋಡಿದಾರೆ ಅಂದ್ರು, ತೋರಿಸಿ ಸರ್ ಇಲ್ಲಿ ಈ ತರ ಇತ್ತು ನೋಡಿ, ಇದು ಹಾವು ಕಚ್ಚಿದ್ದೆ. ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಇದನ್ನು ಹೋರಾಟ ಮಾಡಲೇಬೇಕು. ಈ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನು ನಾವು ಕಳಿಸ್ಲೇಬೇಕು. ಏನು ತೀರ್ಕೊಂಡಿದ್ದಾನಲ್ಲ 12 ವರ್ಷದ ಮಿಥುನ್ ನಾಯ್ಕ್, ಆ ಮಿಥುನ್ ಅವನ ಸಾವಿಗೆ ನ್ಯಾಯ ಕೊಡಲೇಬೇಕು ಅನ್ನುವಂಥದ್ದು ನನ್ನ ಒಂದು ಮನಸ್ಸಿನ ಮಾತು. ಸರ್ಕಾರಕ್ಕೆ ಏನೇ ಹೇಳಕ್ ಬಯಸ್ತೀರಿ ನೀವು ಹೇಳಿ. ಸರ್ಕಾರಕ್ಕೆ ನಾನು ಹೇಳೋದು ಬಯಸೋದೇನಂದ್ರೆ, ಬಡವರಿಗಾಗಿ ತೆರೆದಿಟ್ಟ ಹಾಸ್ಪಿಟ್ಲಲ್ಲಿ ಈ ತರ ಅವ್ಯವಸ್ಥೆ ಮಾತ್ರ ಇಡಬಾರ್ದು. ಇಟ್ರೆ ಆ ತರ ಇಟ್ಕೊಂಡಿದ್ರೆ ಆ ಬಾಗ್ಲ ತೆಗಿಲೇಬಾರ್ದು. ಇನ್ನ 4 ದನ ಕಟ್ಟಿ ಸಾಕಿ ಅವರೇ ಜೀವನ ಮಾಡ್ಕೊಂತಿರ್ಲಿ. ಇದು ಮಾನವರದ್ದು ಹಾಸ್ಪಿಟ್ಲ್ ಅಲ್ಲ, ಇದು ಜಾನವರ ಹಾಸ್ಪಿಟ್ಲ್ ಆಗಿದೆ ನನ್ನ ಪ್ರಕಾರ. ಮಗನನ್ನು ಕಳೆದುಕೊಂಡ ತಂದೆಗೆ ಸಾಂತ್ವನ ಹೇಳಿದ ಅನಂತಮೂರ್ತಿ ಹೆಗಡೆ ಅವರು ಆರ್ಥಿಕ ಸಂಕಷ್ಟದಲ್ಲಿರುವ ಅವರಿಗೆ ಆರ್ಥಿಕ ನೆರವು ನೀಡುವ ಜೊತೆಗೆ ಆಸ್ಪತ್ರೆಯಲ್ಲಿರುವ ಮಗಳ ಮುಂದಿನ ಚಿಕಿತ್ಸೆಗೆ ಏನಾದರೂ ಹಣಕಾಸಿನ ಸಮಸ್ಯೆ ಆದರೆ ತಕ್ಷಣ ತಮ್ಮನ್ನ ಸಂಪರ್ಕಿಸುವಂತೆ ತಿಳಿಸಿ ಧೈರ್ಯ ತುಂಬಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.